ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮಳೆಯ ಅಬ್ಬರ ಕೂಡ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಗಾಳಿಯ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ಜನ ಕೂಡ ಒಂದು ರೀತಿಯ ಆತಂಕದಲ್ಲಿಯೇ ಇದ್ದಾರೆ ಅಂತ ಹೇಳ್ಬೋದು. ಮತ್ತೆ ಆಗಸ್ಟ್ 28ಕ್ಕೆ ನಾಳೆ ಮೋಂತಾ ಚಂಡಮಾರುತ ಕೂಡ ಕರಾವಳಿಯ ರಾಜ್ಯಗಳಿಗೆ ಅಪ್ಪಳಿಸಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯ ಕಾರವಾರದಲ್ಲಿ ಕೂಡ ಈಗಾಗಲೇ ಆಳ ಸಮುದ್ರದಲ್ಲಿ ದೋಣಿಗಳು ಕೂಡ ಕಾರವಾರ ಬಂದರಿನಲ್ಲಿ ಲಂಗರು ಹಾಕಿದೆ. ಕಳೆದ 4 ದಿನಗಳಿಂದ ಈ ಒಂದು ಯಾಂತ್ರಿಕ ದೋಣಿಗಳು ಕೂಡ ಕಾರವಾರ ಬಂದರಿನಲ್ಲಿ ಬೀಡು ಬಿಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ಸಮುದ್ರ ಕೂಡ ಪ್ರಕ್ಷುಬ್ಧವಾಗಿದೆ. ಪ್ರಕ್ಷುಬ್ಧವಾದ ಸಮುದ್ರದಿಂದ ಮೀನುಗಾರಿಕೆ ನಡೆಸಲು ಕೂಡ ಮೀನುಗಾರಿಕೆ ಸಾಧ್ಯವಾಗ್ತಾಯಿಲ್ಲ. ಹೀಗಾಗಿ ಕಳೆದ 4 ದಿನಗಳಿಂದ ಕಾರವಾರ ಬಂದರಿನಲ್ಲಿ ನೂರಾರು ಸಂಖ್ಯೆಯ ಯಾಂತ್ರಿಕ ದೋಣಿಗಳು ಕೂಡ ಲಂಗರು ಹಾಕಿರುವ ದೃಶ್ಯವನ್ನು ಗಮನಿಸಬಹುದು. ಅದೇ ರೀತಿ ಭಾರತೀಯ ಹವಾಮಾನ ಇಲಾಖೆ ಹೇಳುವ ಪ್ರಕಾರ ಮೋಂತಾ ಚಂಡಮಾರುತ ಅಕ್ಟೋಬರ್ 28ಕ್ಕೆ ಅಪ್ಪಳಿಸಿರುವ ಬಗ್ಗೆ ಹೇಳ್ತಾರೆ. ಅಂದರೆ ಒಡಿಶಾ ಮತ್ತು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಭಾಗಗಳಿಗೆ ಆ ಚಂಡಮಾರುತದ ಪ್ರಭಾವ ಕೂಡ ತಟ್ಟಲಿದೆ ಎಂಬ ಮಾಹಿತಿಯನ್ನು ಕೂಡ ನೀಡಿರುವಂಥದ್ದು. ಅದರಲ್ಲೂ ಕಳೆದ 4-5 ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲೂ ಕೂಡ ಗಾಳಿ ಮತ್ತು ಮಳೆ ಕೂಡ ಆಗ್ತಾ ಇದೆ. ಗಾಳಿಯ ಪ್ರಮಾಣ ಕೂಡ ಹೆಚ್ಚಾಗಿದ್ದರಿಂದ ಮೀನುಗಾರಿಕೆ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನವೆಂಬರ್ ತಿಂಗಳು ಸಮೀಪಿಸ್ತಾ ಇದ್ದರೂ ಕೂಡ ಕಳೆದ 6 ತಿಂಗಳಿಂದ ನಿರಂತರವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆಗ್ತಾಯಿದೆ. ಹೀಗಾಗಿ ಜನ ಕೂಡ ಒಂದು ರೀತಿಯ ಈ ಮಳೆಯಿಂದಾಗಿ ಆತಂಕಕ್ಕೆ ಒಳಗಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮಳೆಯ ಅಬ್ಬರ ಕೂಡ ಜಾಸ್ತಿ ಆಗ್ತಾಯಿದೆ. ಅದರಲ್ಲೂ ಗಾಳಿಯ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ಜನ ಕೂಡ ಒಂದು ರೀತಿಯ ಆತಂಕದಲ್ಲಿಯೇ ಇದ್ದಾರೆ ಅಂತ ಹೇಳ್ಬೋದು. ಮತ್ತೆ ಆಗಸ್ಟ್ 28ಕ್ಕೆ ನಾಳೆ ಮೋಂತಾ ಚಂಡಮಾರುತ ಕೂಡ ಕರಾವಳಿಯ ರಾಜ್ಯಗಳಿಗೆ ಅಪ್ಪಳಿಸಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯ ಕಾರವಾರದಲ್ಲಿ ಕೂಡ ಈಗಾಗಲೇ ಆಳ ಸಮುದ್ರದಲ್ಲಿ ದೋಣಿಗಳು ಕೂಡ ಕಾರವಾರ ಬಂದರಿನಲ್ಲಿ ಲಂಗರು ಹಾಕಿದೆ. ಕಳೆದ 4 ದಿನಗಳಿಂದ ಈ ಒಂದು ಯಾಂತ್ರಿಕ ದೋಣಿಗಳು ಕೂಡ ಕಾರವಾರ ಬಂದರಿನಲ್ಲಿ ಬೀಡು ಬಿಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ಸಮುದ್ರ ಕೂಡ ಪ್ರಕ್ಷುಬ್ಧವಾಗಿದೆ. ಪ್ರಕ್ಷುಬ್ಧವಾದ ಸಮುದ್ರದಿಂದ ಮೀನುಗಾರಿಕೆ ನಡೆಸಲು ಕೂಡ ಮೀನುಗಾರಿಕೆ ಸಾಧ್ಯವಾಗ್ತಾಯಿಲ್ಲ. ಹೀಗಾಗಿ ಕಳೆದ 4 ದಿನಗಳಿಂದ ಕಾರವಾರ ಬಂದರಿನಲ್ಲಿ ನೂರಾರು ಸಂಖ್ಯೆಯ ಯಾಂತ್ರಿಕ ದೋಣಿಗಳು ಕೂಡ ಲಂಗರು ಹಾಕಿರುವ ದೃಶ್ಯವನ್ನು ಗಮನಿಸಬಹುದು. ಅದೇ ರೀತಿ ಭಾರತೀಯ ಹವಾಮಾನ ಇಲಾಖೆ ಹೇಳುವ ಪ್ರಕಾರ ಮೋಂತಾ ಚಂಡಮಾರುತ ಅಕ್ಟೋಬರ್ 28ಕ್ಕೆ ಅಪ್ಪಳಿಸಿರುವ ಬಗ್ಗೆ ಹೇಳ್ತಾರೆ. ಅಂದರೆ ಒಡಿಶಾ ಮತ್ತು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಭಾಗಗಳಿಗೆ ಆ ಚಂಡಮಾರುತದ ಪ್ರಭಾವ ಕೂಡ ತಟ್ಟಲಿದೆ ಎಂಬ ಮಾಹಿತಿಯನ್ನು ಕೂಡ ನೀಡಿರುವಂಥದ್ದು. ಅದರಲ್ಲೂ ಕಳೆದ 4-5 ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲೂ ಕೂಡ ಗಾಳಿ ಮತ್ತು ಮಳೆ ಕೂಡ ಆಗ್ತಾ ಇದೆ. ಗಾಳಿಯ ಪ್ರಮಾಣ ಕೂಡ ಹೆಚ್ಚಾಗಿದ್ದರಿಂದ ಮೀನುಗಾರಿಕೆ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನವೆಂಬರ್ ತಿಂಗಳು ಸಮೀಪಿಸ್ತಾ ಇದ್ದರೂ ಕೂಡ ಕಳೆದ 6 ತಿಂಗಳಿಂದ ನಿರಂತರವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆಗ್ತಾಯಿದೆ. ಹೀಗಾಗಿ ಜನ ಕೂಡ ಒಂದು ರೀತಿಯ ಈ ಮಳೆಯಿಂದಾಗಿ ಆತಂಕಕ್ಕೆ ಒಳಗಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮಳೆಯ ಅಬ್ಬರ ಕೂಡ ಜಾಸ್ತಿ ಆಗ್ತಾಯಿದೆ. ಅದರಲ್ಲೂ ಗಾಳಿಯ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ಜನ ಕೂಡ ಒಂದು ರೀತಿಯ ಆತಂಕದಲ್ಲಿಯೇ ಇದ್ದಾರೆ ಅಂತ ಹೇಳ್ಬೋದು. ಮತ್ತೆ ಆಗಸ್ಟ್ 28ಕ್ಕೆ ನಾಳೆ ಮೋಂತಾ ಚಂಡಮಾರುತ ಕೂಡ ಕರಾವಳಿಯ ರಾಜ್ಯಗಳಿಗೆ ಅಪ್ಪಳಿಸಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯ ಕಾರವಾರದಲ್ಲಿ ಕೂಡ ಈಗಾಗಲೇ ಆಳ ಸಮುದ್ರದಲ್ಲಿ ದೋಣಿಗಳು ಕೂಡ ಕಾರವಾರ ಬಂದರಿನಲ್ಲಿ ಲಂಗರು ಹಾಕಿದೆ. ಕಳೆದ 4 ದಿನಗಳಿಂದ ಈ ಒಂದು ಯಾಂತ್ರಿಕ ದೋಣಿಗಳು ಕೂಡ ಕಾರವಾರ ಬಂದರಿನಲ್ಲಿ ಬೀಡು ಬಿಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ಸಮುದ್ರ ಕೂಡ ಪ್ರಕ್ಷುಬ್ಧವಾಗಿದೆ. ಪ್ರಕ್ಷುಬ್ಧವಾದ ಸಮುದ್ರದಿಂದ ಮೀನುಗಾರಿಕೆ ನಡೆಸಲು ಕೂಡ ಮೀನುಗಾರಿಕೆ ಸಾಧ್ಯವಾಗ್ತಾಯಿಲ್ಲ. ಹೀಗಾಗಿ ಕಳೆದ 4 ದಿನಗಳಿಂದ ಕಾರವಾರ ಬಂದರಿನಲ್ಲಿ ನೂರಾರು ಸಂಖ್ಯೆಯ ಯಾಂತ್ರಿಕ ದೋಣಿಗಳು ಕೂಡ ಲಂಗರು ಹಾಕಿರುವ ದೃಶ್ಯವನ್ನು ಗಮನಿಸಬಹುದು. ಅದೇ ರೀತಿ ಭಾರತೀಯ ಹವಾಮಾನ ಇಲಾಖೆ ಹೇಳುವ ಪ್ರಕಾರ ಮೋಂತಾ ಚಂಡಮಾರುತ ಅಕ್ಟೋಬರ್ 28ಕ್ಕೆ ಅಪ್ಪಳಿಸಿರುವ ಬಗ್ಗೆ ಹೇಳ್ತಾರೆ. ಅಂದರೆ ಒಡಿಶಾ ಮತ್ತು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಭಾಗಗಳಿಗೆ ಆ ಚಂಡಮಾರುತದ ಪ್ರಭಾವ ಕೂಡ ತಟ್ಟಲಿದೆ ಎಂಬ ಮಾಹಿತಿಯನ್ನು ಕೂಡ ನೀಡಿರುವಂಥದ್ದು. ಅದರಲ್ಲೂ ಕಳೆದ 4-5 ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲೂ ಕೂಡ ಗಾಳಿ ಮತ್ತು ಮಳೆ ಕೂಡ ಆಗ್ತಾ ಇದೆ. ಗಾಳಿಯ ಪ್ರಮಾಣ ಕೂಡ ಹೆಚ್ಚಾಗಿದ್ದರಿಂದ ಮೀನುಗಾರಿಕೆ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನವೆಂಬರ್ ತಿಂಗಳು ಸಮೀಪಿಸ್ತಾ ಇದ್ದರೂ ಕೂಡ ಕಳೆದ 6 ತಿಂಗಳಿಂದ ನಿರಂತರವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆಗ್ತಾಯಿದೆ. ಹೀಗಾಗಿ ಜನ ಕೂಡ ಒಂದು ರೀತಿಯ ಈ ಮಳೆಯಿಂದಾಗಿ ಆತಂಕಕ್ಕೆ ಒಳಗಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮಳೆಯ ಅಬ್ಬರ ಕೂಡ ಜಾಸ್ತಿ ಆಗ್ತಾಯಿದೆ. ಅದರಲ್ಲೂ ಗಾಳಿಯ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ಜನ ಕೂಡ ಒಂದು ರೀತಿಯ ಆತಂಕದಲ್ಲಿಯೇ ಇದ್ದಾರೆ ಅಂತ ಹೇಳ್ಬೋದು. ಮತ್ತೆ ಆಗಸ್ಟ್ 28ಕ್ಕೆ ನಾಳೆ ಮೋಂತಾ ಚಂಡಮಾರುತ ಕೂಡ
ಕರಾವಳಿಯ ರಾಜ್ಯಗಳಿಗೆ ಅಪ್ಪಳಿಸಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯ ಕಾರವಾರದಲ್ಲಿ ಕೂಡ ಈಗಾಗಲೇ ಆಳ ಸಮುದ್ರದಲ್ಲಿ ದೋಣಿಗಳು ಕೂಡ ಕಾರವಾರ ಬಂದರಿನಲ್ಲಿ ಲಂಗರು ಹಾಕಿದೆ. ಕಳೆದ 4 ದಿನಗಳಿಂದ ಈ ಒಂದು ಯಾಂತ್ರಿಕ ದೋಣಿಗಳು ಕೂಡ ಕಾರವಾರ ಬಂದರಿನಲ್ಲಿ ಬೀಡು ಬಿಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ಸಮುದ್ರ ಕೂಡ ಪ್ರಕ್ಷುಬ್ಧವಾಗಿದೆ. ಪ್ರಕ್ಷುಬ್ಧವಾದ ಸಮುದ್ರದಿಂದ ಮೀನುಗಾರಿಕೆ ನಡೆಸಲು ಕೂಡ ಮೀನುಗಾರಿಕೆ ಸಾಧ್ಯವಾಗ್ತಾಯಿಲ್ಲ. ಹೀಗಾಗಿ ಕಳೆದ 4 ದಿನಗಳಿಂದ ಕಾರವಾರ ಬಂದರಿನಲ್ಲಿ ನೂರಾರು ಸಂಖ್ಯೆಯ ಯಾಂತ್ರಿಕ ದೋಣಿಗಳು ಕೂಡ ಲಂಗರು ಹಾಕಿರುವ ದೃಶ್ಯವನ್ನು ಗಮನಿಸಬಹುದು. ಅದೇ ರೀತಿ ಭಾರತೀಯ ಹವಾಮಾನ ಇಲಾಖೆ ಹೇಳುವ ಪ್ರಕಾರ ಮೋಂತಾ ಚಂಡಮಾರುತ ಅಕ್ಟೋಬರ್ 28ಕ್ಕೆ ಅಪ್ಪಳಿಸಿರುವ ಬಗ್ಗೆ ಹೇಳ್ತಾರೆ. ಅಂದರೆ ಒಡಿಶಾ ಮತ್ತು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಭಾಗಗಳಿಗೆ ಆ ಚಂಡಮಾರುತದ ಪ್ರಭಾವ ಕೂಡ ತಟ್ಟಲಿದೆ ಎಂಬ ಮಾಹಿತಿಯನ್ನು ಕೂಡ ನೀಡಿರುವಂಥದ್ದು. ಅದರಲ್ಲೂ ಕಳೆದ 4-5 ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲೂ ಕೂಡ ಗಾಳಿ ಮತ್ತು ಮಳೆ ಕೂಡ ಆಗ್ತಾ ಇದೆ. ಗಾಳಿಯ ಪ್ರಮಾಣ ಕೂಡ ಹೆಚ್ಚಾಗಿದ್ದರಿಂದ ಮೀನುಗಾರಿಕೆ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನವೆಂಬರ್ ತಿಂಗಳು ಸಮೀಪಿಸ್ತಾ ಇದ್ದರೂ ಕೂಡ ಕಳೆದ 6 ತಿಂಗಳಿಂದ ನಿರಂತರವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆಗ್ತಾಯಿದೆ. ಹೀಗಾಗಿ ಜನ ಕೂಡ ಒಂದು ರೀತಿಯ ಈ ಮಳೆಯಿಂದಾಗಿ ಆತಂಕಕ್ಕೆ ಒಳಗಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮಳೆಯ ಅಬ್ಬರ ಕೂಡ ಜಾಸ್ತಿ ಆಗ್ತಾಯಿದೆ. ಅದರಲ್ಲೂ ಗಾಳಿಯ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ಜನ ಕೂಡ ಒಂದು ರೀತಿಯ ಆತಂಕದಲ್ಲಿಯೇ ಇದ್ದಾರೆ ಅಂತ ಹೇಳ್ಬೋದು. ಮತ್ತು ಆಗಸ್ಟ್ 28ಕ್ಕೆ ನಾಳೆ ಮೋಂತಾ ಚಂಡಮಾರುತ ಕೂಡ ಕರಾವಳಿಯ ರಾಜ್ಯಗಳಿಗೆ ಅಪ್ಪಳಿಸಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯ ಕಾರವಾರದಲ್ಲಿ ಕೂಡ ಈಗಾಗಲೇ ಆಳ ಸಮುದ್ರದಲ್ಲಿ ದೋಣಿಗಳು ಕೂಡ ಕಾರವಾರ ಬಂದರಿನಲ್ಲಿ ಲಂಗರು ಹಾಕಿದೆ. ಕಳೆದ 4 ದಿನಗಳಿಂದ ಈ ಒಂದು ಯಾಂತ್ರಿಕ ದೋಣಿಗಳು ಕೂಡ ಕಾರವಾರ ಬಂದರಿನಲ್ಲಿ ಬೀಡು ಬಿಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ಸಮುದ್ರ ಕೂಡ ಪ್ರಕ್ಷುಬ್ಧವಾಗಿದೆ. ಪ್ರಕ್ಷುಬ್ಧವಾದ ಸಮುದ್ರದಿಂದ ಮೀನುಗಾರಿಕೆ ನಡೆಸಲು ಕೂಡ ಮೀನುಗಾರಿಕೆ ಸಾಧ್ಯವಾಗ್ತಾಯಿಲ್ಲ. ಹೀಗಾಗಿ ಕಳೆದ 4 ದಿನಗಳಿಂದ ಕಾರವಾರ ಬಂದರಿನಲ್ಲಿ ನೂರಾರು ಸಂಖ್ಯೆಯ ಯಾಂತ್ರಿಕ ದೋಣಿಗಳು ಕೂಡ ಲಂಗರು ಹಾಕಿರುವ ದೃಶ್ಯವನ್ನು ಗಮನಿಸಬಹುದು. ಅದೇ ರೀತಿ ಭಾರತೀಯ ಹವಾಮಾನ ಇಲಾಖೆ ಹೇಳುವ ಪ್ರಕಾರ ಮೋಂತಾ ಚಂಡಮಾರುತ ಅಕ್ಟೋಬರ್ 28ಕ್ಕೆ ಅಪ್ಪಳಿಸಿರುವ ಬಗ್ಗೆ ಹೇಳ್ತಾರೆ. ಅಂದರೆ ಒಡಿಶಾ ಮತ್ತು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಭಾಗಗಳಿಗೆ ಆ ಚಂಡಮಾರುತದ ಪ್ರಭಾವ ಕೂಡ ತಟ್ಟಲಿದೆ ಎಂಬ ಮಾಹಿತಿಯನ್ನು ಕೂಡ ನೀಡಿರುವಂಥದ್ದು. ಅದರಲ್ಲೂ ಕಳೆದ 4-5 ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲೂ ಕೂಡ ಗಾಳಿ ಮತ್ತು ಮಳೆ ಕೂಡ ಆಗ್ತಾ ಇದೆ. ಗಾಳಿಯ ಪ್ರಮಾಣ ಕೂಡ ಹೆಚ್ಚಾಗಿದ್ದರಿಂದ ಮೀನುಗಾರಿಕೆ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನವೆಂಬರ್ ತಿಂಗಳು ಸಮೀಪಿಸ್ತಾ ಇದ್ದರೂ ಕೂಡ ಕಳೆದ 6 ತಿಂಗಳಿಂದ ನಿರಂತರವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆಗ್ತಾಯಿದೆ. ಹೀಗಾಗಿ ಜನ ಕೂಡ ಒಂದು ರೀತಿಯ ಈ ಮಳೆಯಿಂದಾಗಿ ಆತಂಕಕ್ಕೆ ಒಳಗಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.